ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಸೋಮವಾರದ ದಿನ ಯಾರನ್ನು ಕರೆಸಿದ್ದೀರಾ, ಯಾವ ವೆಜಿಟೇರಿಯನ್ ಡಿಶ್ ನಮಗೆ ತೋರಿಸ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಚೆಫ್ ಆನಂದ್ ಅವರು. ಆನಂದ್ ಅವ್ರನ್ನ ಕರೆಸಿ ವೈವಿಧ್ಯಮಯ ಅಡಿಗೆಗಳನ್ನ ತೋರಿಸ್ತಾ ಇದೀವಿ ಅಂತ ತಿಳಿಸಿ. ಆನಂದ್ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ಆನಂದ್, ಏನ್ ಸಮಾಚಾರ? ಖುಷಿಯಾಗಿ ಬರ್ತಾ ಇದ್ದೀರಾ? ಸರ್, ಆರ್ಡರ್ಗಳೆಲ್ಲ ಜೋರ? ಬಿಸಿನೆಸ್ ತುಂಬಾನೇ ಫ್ರೀ ಇಲ್ಲ ಈಗ. ಜನ ಕೇಳ್ತಾ ಇದೇನ್ರಿ ನಮ್ಗೆ ಫ್ರೀ ಇಲ್ಲ ಅಂತ ಫ್ರೀ ಮಾಡ್ಕೊಂಡ್ ಬನ್ರಿ. ಯಾವಾಗ ಸರ್ ನಿಮ್ಮ ಫ್ರೀ ಮಾಡ್ಕೊಂಡು ಬಂದೇ ಬರ್ತೀವಿ ನಾವು. ಓಕೆ, ಏನ್ ಮಾಡ್ತಾ ಇದೀರಿ ಇವತ್ತು? ಇವತ್ತು ವೆಜ್ ಇದು ಗ್ರೀನ್ ಪೀಸ್ ಮಸಾಲ ಅಂತೇಳಿ. ಗ್ರೀನ್ ಪೀಸ್ ಮಸಾಲ? ಹೌದು. ಗ್ರೀನ್ ಪೀಸ್ ಮಸಾಲ, ಅದಕ್ಕೇನು ಪನ್ನೀರ್ ಹಾಕ್ತಾ ಇದೀರಾ? ಪನ್ನೀರ್. ಓಕೆ, ಪನ್ನೀರ್ ಗ್ರೀನ್ ಪೀಸ್ ಮಸಾಲ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಗ್ರೀನ್ ಪೀಸ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಗಸಗಸೆ, ಬಿಳಿ ಎಳ್ಳು, ಏಲಕ್ಕಿ, ಕಸೂರಿ ಮೇಥಿ, ಟೊಮೆಟೊ ಪ್ಯೂರಿ, ಹಾಲು, ಪನ್ನೀರ್, ಉಪ್ಪು, ಎಣ್ಣೆ. ಆನಂದ್, ಮಾಡಕ್ಕೆ ಏನ್ಕೊಂಡಿ ನಾನು? ಇದು ನನ್ನ ಏನೇನು ಹಾಕ್ತಾರೆ? ಗಸಗಸೆ. ಗಸಗಸೆನಾ? ಹೌದು, ಸ್ವಲ್ಪ. ಅಂದ್ರೆ ಫ್ರೈ ಮಾಡೋದೇನು ಬೇಡ, ಡೈರೆಕ್ಟ್. ಗಸಗಸೆ, ಎಳ್ಳು, ಬಿಳಿ ಎಳ್ಳು ಆಯ್ತು. ಒಂದೊಂದು ಸ್ಪೂನು. ತೆಂಗಿನಕಾಯಿ. ತೆಂಗಿನಕಾಯಿ, ಗಸಗಸೆ, ಎಳ್ಳು, ತೆಂಗಿನಕಾಯಿ. ಹೌದು. ಚಕ್ಕೆ ಒಂದು 2, ಒಂದಿಷ್ಟಕ್ಕೆ. ಓಕೆ, ಒಂದು 100-150 ಗ್ರಾಮ್ ಇದೆ ಇದು. ಆಯ್ತು. ಅದಕ್ಕೆ ಒಂದು 2-3, ಒಂದು 8-10 ಲವಂಗ, ಒಂದು 2-3 ಏಲಕ್ಕಿ. ಗಸಗಸೆ, ಎಳ್ಳು, ಅದಾದ ತಕ್ಷಣ ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ ಹಾಕೊಂಡು ರುಬ್ಕೊಳ್ತೀರಾ? ನೀರ್ ಅಲ್ಲೇ ಇದೆ ಆನಂದ್? ಆಯ್ತು ಸರ್, ಅದೇ ನೀರು ಹಾಕೊಳ್ಳಿ. ನಾನು ಇದನ್ನ ಬೇಸಕ್ಕೆ ಇಡ್ತೀನಿ. ಬೇಕಿದೆ. ಓಕೆ, ಆಯ್ತು ಆನಂದ್, ಆಯ್ತು. ಬನ್ನಿ. ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ, ಇದನ್ನ ಹಾಕ್ಬಿಡ್ಲಾ? ಹೌದು, ಹಾಕ್ಬಿಡಿ ಪೂರ್ತಿ. ಡೈರೆಕ್ಟು ಮಾಡ್ಬೋದು, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಯಿಸ್ಕೊಂಡಿದ್ರೆ ಇನ್ನು ಒಳ್ಳೇದು, ಬೇಗ ಆಗುತ್ತಲ್ವಾ ಕೆಲಸ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದಕ್ಕೆ. ಹಾಂ, ಓಕೆ. ಫ್ರೈ ಪ್ಯಾನ್ ಕೊಡಿ. ಫ್ರೈಯಿಂಗ್ ಪ್ಯಾನ್ ಕೊಡ್ಲಾ? ಸಾಕಲ್ಲ? ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್? ಆಯ್ತು, ಹಾಕೊಂಬಿಡಿ. ಅಂತೂ ವೆಜಿಟೇರಿಯನ್ ಅವ್ರಿಗೆ ಇವತ್ತು ಒಳ್ಳೆ. ಇದು ಆಕ್ಚುಲಿ ನಾರ್ತ್ ಇಂಡಿಯನ್ ಗ್ರೇವಿ ಅಲ್ಲ, ಸೌತ್ ಇಂಡಿಯನ್. ಸೌತ್ ಇಂಡಿಯನ್ ಗ್ರೇವಿ? ಹೌದು. ನಾರ್ತ್ ಇಂಡಿಯನ್ ಅಂದ್ರೆ ಗೋಡಂಬಿ ಅದೆಲ್ಲ ಬೀಳುತ್ತೆ. ಈರುಳ್ಳಿ ಹಾಕ್ತಾ ಇದೀನಿ ಸರ್. ಹಾಕಿ. ಎಷ್ಟು ಈರುಳ್ಳಿ? ಒಂದು ಈರುಳ್ಳಿ ಸರ್. ಒಂದರಿಂದ ದಪ್ಪ ಆದ್ರೆ ಒಂದು ಅರ್ಧ. ಓಕೆ, 1 ಕಪ್ ಈರುಳ್ಳಿ ಇದೆ ಸರ್. ಗ್ರೇವಿ ಬೇಕಲ್ಲ ಅದಕ್ಕೆ. ಓಕೆ. ಅಂದ್ರೆ ನೀವು ಹೇಳ್ತಾ ಇದ್ದೀವಿ ಸೌತ್ ಇಂಡಿಯನ್ ಗ್ರೇವಿ? ನಾರ್ತ್ ಇಂಡಿಯನ್ ಗ್ರೇವಿ ಏನಲ್ಲ. ಅಂದ್ರೆ ನಾವೆಲ್ಲೂ ಇಲ್ಲ ಏನು ಯೂಸ್ ಮಾಡಲ್ಲ. ಏನು ಗೋಡಂಬಿ ಯೂಸ್ ಮಾಡಿದ್ರೆ ನಾರ್ತ್ ಇಂಡಿಯನ್ ಗ್ರೇವಿ ಆಗುತ್ತೆ. ಬೇರೆ ತೆಂಗಿನಕಾಯಿ ಆದ್ರೆ ಸೌತ್ ಇಂಡಿಯನ್. ಹೌದಾ? ಓಕೆ, ಬರೀ ತೆಂಗಿನಕಾಯಿ ಇವತ್ತು. ಫುಲ್ ಬ್ರೌನ್ ಆಗ್ಬೇಕಾ ಇದು? ಸ್ವಲ್ಪ ಬ್ರೌನ್ ಆಗಬೇಕು. ಜೊತೆಗೆ ನಿಮಗೆ ರೊಟ್ಟಿ ಮಾಡ್ಕೊಡ್ತೀನಿ, ತಂದೂರಿ ರೊಟ್ಟಿ. ಇದು ಜೊತೆಗಾ? ಜೊತೆಗೆ. ಓ, ಹಂಗಾರೆ ನೀವು 2ನೇ ಪಾರ್ಟ್ 2 ನಲ್ಲಿ ರೋಟಿ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನೀವು ತೋರಿಸಿ ರುಮಾಲಿ ರೋಟಿ ಎಲ್ಲ ಬಹಳ ಜನಕ್ಕೆ ಖುಷಿಯಾಗಿದೆ. ಸುಮಾರು ಜನ ಕೇಳ್ತಾರೆ ಸರ್ ಮನೆಗಳಲ್ಲಿ. ಅದೇ ಅವ್ರಿಗೆ ಮನೇಲಿ ಮಾಡ್ಕೋಬಹುದು ಅನ್ನೋ ಕಲ್ಪನೆನೇ ಇರ್ಲಿಲ್ಲ. ಅವರು ಯಜಮಾನ್ರುಗಳು ಬೈತಾರಂತೆ, ನೋಡಿದ್ರಲ್ಲ ಮಾಡಿ ಮನೇಲಿ ಅಂತ. ಅದೇ ತರ ಚೆನ್ನಾಗ್ ಬಂತಂತೆ. ಹೋಟ್ಲಿಗೆ ಏನಕ್ಕೆ ಹೋಗ್ತೀರಾ, ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀರಾ, ನಮ್ಗೆ ಟೈಮ್ ಇರಲ್ಲ, ಮನೇಲೇ ಮಾಡ್ರಿ ಎಲ್ರು ತಿನ್ನೋಣ ಅಂತ ಬೈತಾ ಇದ್ದಾರೆ. ನೋಡ್ಕೊಂಡು ಮನೇಲಿ ತೋರಿಸಿದ್ರೆ ಏನ್ ಮಾಡಕ್ಕೇನು ಅಂತಾರೆ. ಈ ತರ ಸುಮಾರು ಜನ ಕಂಪ್ಲೇಂಟ್ ಮೊನ್ನೆ ಗಂಗಮ್ಮ ದೇವಸ್ಥಾನ ಹತ್ರ. ಹೌದಾ? ಓಕೆ. ಸ್ವಲ್ಪ ಬ್ರೌನ್ ಆಗ್ಲಿ ಸರ್. ಓಕೆ, ಆಗ್ಲಿ. ಇದಾಗಷ್ಟೇ ಅದು ಬೆಂದಾಗುತ್ತೆ. ಬೇಯಿಸ್ಕೊಂಡ್ರೆ ಟಕ್ ಅಂತ ಆಗುತ್ತೆ, ಫಾಸ್ಟ್. ಬ್ರೌನ್ ಆಯ್ತಲ್ಲ ಇದು? ಮಸಾಲೆ ಹಾಕ್ತೀನಿ ಸರ್. ಏನ್ ಹಾಕ್ತಾ ಇದೀರಾ ಹೇಳಿ ಫಸ್ಟ್? ಚಿಲ್ಲಿ ಪೌಡರ್. ಬಿಡ್ರಿ ಅದನ್ರಿ. ಎವರೆಸ್ಟ್ ನೋಡಿ ಎಷ್ಟು ಬೇಕು ಹೇಳಿ, ನಾನು ಹಾಕ್ತೀನಿ. ಹಾಕಿ ಒಂದು ಸ್ಪೂನ್ ಹಾಕಿ. 1 ಸ್ಪೂನ್ ಸಾಕಾ? ಸಾಕಾ ನೋಡಿ. ಇನ್ನು ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಹಾಕ್ಲಾ? ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್. ಇಲ್ಲ ಸರ್, ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಹೌದಾ? ಧನಿಯಾ ಪೌಡರ್ ಅದು ಕೊಡ್ತೀನಿ. ಹಾಕಿ. ಏನ್ರಿ ನೀವು? 1.25 ಟೀ ಸ್ಪೂನ್. ಇನ್ನೂ ಸ್ವಲ್ಪ ಹಾಕಿ. ಅರ್ಶಿನ ಪುಡಿ ಅದನ್ನು ಹಾಕ್ತೀನಿ. ನಾವ್ ಏನು ಬಿಡ್ಗಿಡೋದೆಲ್ಲ ಸೀನೆ ಇಲ್ಲ. ಸಾಕಾ? ಸಾಕು. ಗರಂ ಮಸಾಲ ಇದೆ ಸರ್. ಎಷ್ಟು ಕೊಡ್ಲಿ ಇದು? ಅದು ಒಂದು ಅರ್ಧ ಟೀ ಸ್ಪೂನ್ ಸರ್. ಸಾಕಲ್ಲ? ಸಾಕು ಸರ್. ಕಸ್ತೂರಿ ಮೇಥಿ ಹಾಕಿ. ಸ್ವಲ್ಪ ಸುಮ್ಮನೆ ಸ್ಮೆಲ್ಗೆ ಅದು ಅಷ್ಟೇ. ಓಕೆ ಸರ್ ಟೊಮೆಟೊ. ಎಸ್, ಇದು ಒಂದು 2-3 ಟೊಮೆಟೊ.
ಅಂದರೆ ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ. ಓಕೆ. ಇದರಲ್ಲಿ ಸಿ ಟೊಮೆಟೊನೇ ಯೂಸ್ ಮಾಡಬೇಕು ಇದಕ್ಕೆ. ಓ, ನಾಟಿ ಟೊಮೆಟೊ ಬೇಡ? ನಾಟಿ ಟೊಮೆಟೊ ಚೆನ್ನಾಗಿರಲ್ಲ. ಗ್ರೇವಿ ಇದ್ರೊಳಗೆ ಬರೋದಲ್ವಾ? ಇದ್ರೊಳಗೆ ಗ್ರೇವಿ ಬೇಕು ನೋಡಿ. ಆಯ್ತು, ಗ್ರೇವಿ ರೆಡಿ ಆಯ್ತು. ಎಸ್ 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 ಎಸ್. ಈಗ 75% ಗ್ರೇವಿ ಬಂತು. ಓಕೆ. 25% ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ, ಹಾಕಿದ್ರೆ ಗ್ರೇವಿ ಹಾಕಿದ ತಕ್ಷಣ ಅದು ಬಂದ್ಬಿಡುತ್ತೆ. ಓಕೆ. ನೋಡಿ, ಇದು ಆಗಷ್ಟರಲ್ಲಿ ಅದು ಬೆಂದೋಗುತ್ತೆ. ಬೆಂದೋಯ್ತದು. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನ. ಹೌದೌದು. ಯಾಕೆಂದ್ರೆ ಹಸಿದು ಸ್ಮೆಲ್ ಹೋಗ್ಬೇಕು ಅದು. ಎಸ್ ಸರ್. ನೆಕ್ಸ್ಟ್ ಹಾಲು ಹಾಕ್ತಾ ಇದೀನಿ. ಕಾಯಿಸಿರುವಂತ ಹಾಲು. ಕಾಯಿಸಿರೋದು ಹಸಿದು ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ಓಕೆ. ಒಂದು 5 ಟೀ ಸ್ಪೂನು. ಓಹೋ, ಗ್ರೇವಿ ಕಲರೇ ಚೇಂಜ್ ಆಗೋಯ್ತಲ್ಲ. ಕೆಲವರು ಯಾರು ಹಾಲು ಯೂಸ್ ಮಾಡಿರಲ್ಲ ಗ್ರೇವಿಗಳಿಗೆ. ಹೌದೌದೌದು. ನಾವು ಹಾಲುಗಳು ಜಾಸ್ತಿ ಯೂಸ್ ಮಾಡ್ತೀವಿ. ಕೆಲವರು ಅನ್ಕೊಂಡ್ರೆ ಗ್ರೇವಿಗಳಿಗೆ ಫ್ರೆಶ್ ಕ್ರೀಮ್ ಮಿಲ್ಕ್ ಹಾಕ್ಬೇಕು ಅನ್ಕೊಂಡ್ರೆ, ಅಂದ್ರೆ ಫ್ರೆಶ್ ಕ್ರೀಮ್ ಮಿಲ್ಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಹಾಲನ್ನ ಹಾಕೋಬಹುದು. ಎರಡು ಒಂದೇ ಟೇಸ್ಟ್ ಅನ್ನ ನಿಮಗೆ ಒಟ್ಟಾರೆ ಕೊಡ್ತದೆ. ಹಾಲು ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಶ್ ಕ್ರೀಮ್. ಎಸ್ ಎಸ್. ಯಾಕೆಂದ್ರೆ ಫ್ರೆಶ್ ಕ್ರೀಮು ಈಗ ಎಷ್ಟು ದಿವಸ ಇರುತ್ತೆ ಅಂಗಡಿಯಲ್ಲಿ. ಹೌದೌದೌದು. ಇದು ಡೈರೆಕ್ಟ್ ನಾವು ಮನೆಯಲ್ಲಿ ತರ್ತಾ ಇರ್ತೀವಿ ಡೈಲಿ. ಹೌದೌದೌದು. ಕೆಲವು ಟೈಮಲ್ಲಿ ಅಂಗಡಿ ಕಳಿಸ್ಬೇಕು, ತರಿಸ್ಬೇಕು, ಮಾಡಬೇಕು, ಆಗಲ್ಲ. ಮನೇಲಿ ಹಾಲು ಇರುತ್ತೆ, ಹಾಕೊಳ್ಳಿ ಅಷ್ಟೇ. ವೆರಿ ಸಿಂಪಲ್ ಅಷ್ಟೇ. ಸ್ವಲ್ಪ ರುಬ್ಬಿರೋದು ಮಸಾಲೆ ಹಾಕ್ತಾ ಇದೀನಿ. ಓಹೋ, ಅದು ಬೇರೆ ಇದೆಯಲ್ಲ ಇನ್ನ. ಹಾ, ಕಾಯಿ, ಗಸಗಸೆ, ಚಕ್ಕೆ, ಲವಂಗ. ಈಗ ಒಂದು ಅದಕ್ಕೆ ಬಂತು ಗ್ರೇವಿ. ಹೌದು ಸರ್, ಗ್ರೇವಿ ಅದ ಬರ್ತಾ ಇದೆ. ಇಲ್ಲಿ ನಾವು ಯಾವುದೇ ಗೋಡಂಬಿನ ಯೂಸ್ ಮಾಡೋದು ಏನಿಲ್ಲ ಈ ಗ್ರೇವಿಗಲ್ಲ. ಈ ಗ್ರೇವಿ ಸರ್ ಉಪ್ಪೇ ಆ್ಯಡ್ ಮಾಡಿಲ್ಲ. ಉಪ್ಪು ಹಾಕಿಲ್ಲ. ಹೌದು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೀವಿ ನಾವು. ಉಪ್ಪು ಹಾಕಿದೀವಿ. ಹೌದು, ಬೇಯಿಸ್ಬೇಕಾದ್ರೆ ಈ ಮಸಾಲೆಗೆ ಉಪ್ಪು ಕೊಡ್ಬೇಕು ಅಷ್ಟೇ. ಬೆಂದಿರ್ಬೇಕು ಸರ್. ಆಗಿದೆ, ಬೆಂದಿದೆ ಬೆಂದಿದೆ ಬೆಂದಿದೆ. ಹಂಗೆ ಹಾಕ್ಬಿಡಿ. ನೀರು ಕಡಿಮೆ ಇದ್ರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದು ನೀರು ಬೇಕಾಗುತ್ತೆ ನಮಗೆ. ಇದರಲ್ಲಿ ಹಾಕಿ ಏನು ತೊಂದರೆ ಇಲ್ಲ. ನೋಡಿ, ಬೇಯಿಸೋದು ಎಷ್ಟು ಕಲರ್ ಚೆನ್ನಾಗಿ ಬರ್ತದೆ ನೋಡಿ. ನೀರೇನು ಬೇಕಾಗಿರೋದು? ಸ್ವಲ್ಪ ಹಾಕಿ ಸರ್, ಹಾಕಿ ಹಾಕಿ. ಸಾಕು ಸಾಕು ಸಾಕಲ್ಲ? ಸಾಕು. ಗ್ರೇವಿ ರೆಡಿ ಆಗಿದೆ ಅನ್ಕೊಂಡಿದ್ದೀನಿ. ಆ ಬಟಾಣಿ ಬಿದ್ದ ಮೇಲೆ ಕಳೆನೇ ಬೇರೆ. ಹೌದು ಸರ್, ಹೌದು. ಇದಕ್ಕೆ ಜಾಸ್ತಿ ಬಟಾಣಿ ಇದ್ದಷ್ಟು ಚೆನ್ನಾಗಿರುತ್ತೆ, ಒಳ್ಳೆಯದು. ಪನ್ನೀರ್ ಇದು. ಓಕೆ. ಲಾಸ್ಟ್ ಫೈನಲ್ ಆಯ್ತು. ಓಕೆ. ಪನ್ನೀರ್ ತುರಿದು ಹಾಕಿದ್ರೆ ಆಯ್ತು ಇದಕ್ಕೆ. ನೋಡಿ, ಓಹೋ, ಹೆಂಗ್ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ. ಏನ್ ತುರ್ದು ಹಾಕ್ತಾರೆ, ಏನ್ ತೆಂಗಿನಕಾಯಿ ಇಲ್ವಲ್ಲ, ಬೇರೆ ತರ ಇದೆಯಲ್ಲ ಅಂತ ಹುಡ್ಕೊಳ್ತಾ ಇದ್ರು ಜನ. ಇವಾಗ ಗೊತ್ತಾಯ್ತು. ಕೆಲವುದು ಗೊತ್ತಾಗಲ್ಲ ಸರ್ ಮನೆಗಳಲ್ಲಿ ಹೆಂಗ್ ಮಾಡಿರ್ತಾರೆ ಅಂತ. ಅವರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಹೌದೌದು. ನಾವು ತೋರಿಸಿದಾಗ ಓ ಇಷ್ಟೇನಾ? ಹೌದು, ರೆಡಿ ಇದೆ ಸರ್. ಓಕೆ, ರೆಡಿ ಇದೆ. ಕೊತ್ತಂಬರಿ ಸೊಪ್ಪು. ಓಕೆ, ರೆಡಿ ಇದೆ ಸರ್ ಗ್ರೇವಿ. ಆನಂದ್ ಅವರು ಅದ್ಭುತವಾಗಿರುವಂತ ಒಂದು ಸೌತ್ ಇಂಡಿಯನ್ ಗ್ರೇವಿನ ತೋರಿಸ್ಕೊಟ್ಟಿದ್ದಾರೆ. ಯಾವಲ್ಲ ಒಂದೇ ತರ ತಿನ್ನೋದಕ್ಕಿಂತ ಈ ತರ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕ್ವಿಕ್ ಆಗಿ ಮನೇಲಿ ಸಿಗುವಂತ ಪದಾರ್ಥಗಳು, ಅಡುಗೆ ಮನೇಲಿ ಏನು ಸಿಗುತ್ತೋ ಅದೇ ಪದಾರ್ಥದಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳುವಂಥದ್ದು, ದಿನನಿತ್ಯ ಮಾಡ್ಕೊಳ್ಬಹುದು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸರಿ, ಬೌಲ್ಗೆ ಹಾಕಿ ನೋಡೇ ಬಣ್ಣ ಹಾಕ್ಬಿಡಿ, ಪೂರ್ತಿ ಹಾಕಿ. ಓ, ಸ್ಪೆಷಲ್ ಎಷ್ಟು ಬೇಕಾದ್ರೆ ಹಾಕೋಬಹುದು, ಏನು ತೊಂದರೆ ಇಲ್ಲ, ಟೇಸ್ಟ್ ಇರುತ್ತೆ. ಕೊಡ್ರಿ. ಗ್ರೀನ್ ಪೀಸ್ ಮಸಾಲ ಪನ್ನೀರ್ ಹಾಕಿ ಮಾಡಿದೀನಿ ನೋಡಿ, ಟೇಸ್ಟ್ ನೋಡಿ. ಗ್ರೀನ್ ಪೀಸ್ ಮಸಾಲಾಗೆ ಪನ್ನೀರ್ ಹಾಕಿ ಮಾಡಿದಿಲ್ಲ, ಗ್ರೀನ್ ಪೀಸ್ ಮಸಾಲ ಮಾಡಿದೀನಿ, ಅದ್ರ ಮೇಲೆ ಪನ್ನೀರ್ ತುರ್ದಿದ್ದೀನಿ. ಇದು ಸೌತ್ ಇಂಡಿಯನ್ ಗ್ರೇವಿ ಅಂತ ಆನಂದ್ ಅವ್ರು ಹೇಳ್ತಾ ಇದ್ದಾರೆ. ತುಂಬಾ ಸಖತ್ತಾಗಿ ಮಾಡೋದು. ಆನಂದ್ ಅವ್ರು ಯಾವ ರೀತಿ ಗ್ರೇವಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಗ್ರೀನ್ ಪೀಸ್ ಮಸಾಲ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಗಸಗಸೆ, ಬಿಳಿ ಎಳ್ಳು, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ನೀರು, ಬಟಾಣಿ, ಉಪ್ಪು ಹಾಕಿ ಬೇಯಲು ಬಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಕಸೂರಿ ಮೇಥಿ, ಟೊಮೆಟೊ ಪ್ಯೂರಿ ಹಾಕಿ ಹುರಿದು ಹಾಲು, ರುಬ್ಬಿದ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಉಪ್ಪು, ಬೆಂದ ಬಟಾಣಿ, ನೀರು ಹಾಕಿ ಕಲಸಿ ಪನ್ನೀರ್ ತುರಿದು ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗ್ರೀನ್ ಪೀಸ್ ಮಸಾಲ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಮಾಡಿ ಸರ್, ಪ್ರತಿಯೊಂದಿಗೂ ಯೂಸ್ ಮಾಡ್ಬೋದು ಇದನ್ನ. ಹೌದಲ್ಲ? ಪೂರಿ, ಚಪಾತಿ, ರೋಟಿ. ಗೋಡಂಬಿ ಹಾಕ್ತೀನೂ ಮಾಡ್ಬೋದು. ದಿನನಿತ್ಯ ಮಾಡ್ಕೊಳಕ್ ಗೋಡಂಬಿ ದಿನಾ ಹಾಕೊಂಡು ತಿನ್ನಕ್ಕಾಗಲ್ಲ. ಟೇಸ್ಟ್ ಡಿಫರೆನ್ಸ್ ಇರುತ್ತೆ, ಕಾಸ್ಟು ಜಾಸ್ತಿ ಆಗುತ್ತೆ. ದಿನಾ ಹೋಟ್ಲು ತರನೇ ತಿನ್ನಕ್ಕಾಗಲ್ಲ. ಯೂಶಲಿ ಮನೆ ತರನೂ ಮಾಡ್ಕೋಬಹುದು ಸರ್. ಸಖತ್ತಾಗಿದೆ, ಒಳ್ಳೆ ಗ್ರೇವಿನ ತೋರಿಸಿದ್ದಾರೆ
ರೋಟಿ ನಾನು ಪರಾಟ ಎಲ್ಲ ಮಾಡ್ಕೊಂಡು ಇದ್ರೊಳಗೆ ಹಾಕೊಂಡು ತಿನ್ಕೋಬೋದು, ಚಪಾತಿ ಮಾಡ್ಕೊಂಡು ತಿನ್ಕೋಬೋದು, ಪೂರಿ ಮಾಡ್ಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಿದೆ. ಆನಂದ್ ಹಿಂಗೆ ಇಟ್ಟಿರ್ತೀನಿ, ಆಮೇಲೆ ಬಂದಿನ ರೋಟಿ ಮಾಡ್ಕೊಡ್ತೀನಿ ಸರ್. ಅವಾಗ ಫುಲ್ ಟೇಸ್ಟ್ ಮಾಡ್ತೀನಿ. ಇವಾಗ ಟೇಸ್ಟ್ ತುಂಬ ಚೆನ್ನಾಗಿದೆ. ಓಕೆ, ಅವ್ರು ರೆಡಿ ಮಾಡ್ಕೊಂಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಸಿಗ್ತಾ ಇಲ್ಲ ಅಂತ ತಿರ್ಗಾ ನಮಗೆ ಬೈತಾ ಇದ್ದಾರೆ. ನೀವು ಬೇಕಾದವ್ರು ಮಾತ್ರ ಫೋನ್ ತಗೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ರೀ ಅವೆಲ್ಲ ಕಥೆ ಏನಿಲ್ಲಪ್ಪ, ಫೋನ್ ಯಾರ್ಯಾರು ಸಿಗುತ್ತೋ ಒಂದು ಫೋನ್ ಕಾಲ್ ತಗೋಬಹುದು ಅಥವಾ ಒಂದು ಪ್ರಶ್ನೆಗೆ ಉತ್ತರ ಕೊಡಿಸ್ಬೋದು ಅಂತ. ಒಂದು ಸೀರಿಯಸ್ ಇಶ್ಯೂ, ಒಂದು ಪ್ರಶ್ನೆ ಮಧ್ಯೆ ಕೇಳ್ಬಿಡ್ತೀನಿ ಗುರುಜಿ. ಕಾಜೋಲ್ ಬಿರ್ದಾರ್ ಅನ್ನೋರೊಬ್ರು ಫೋನ್ ಮಾಡಿದ್ದಾರೆ. ಅವರು ಜಾಸ್ತಿ ಡೀಟೇಲ್ ಎಲ್ಲ ಏನು ಕೊಟ್ಟಿಲ್ಲ. 5 years ಇಂದ ಬ್ರೆಸ್ಟ್ ಅಲ್ಲಿ ಒಂದು ಏನೋ ಗಡ್ಡೆ ಇದೆ ಅಂತ ಅನಿಸಿದ್ಯಂತೆ ಅವ್ರು. ಮದುವೆ ಆಗಿದೆಯಾ, ಮದುವೆ ಆಗಿಲ್ವಾ, ಏಜು ಪಾಜು ಮಣ್ಣು ಮಸಿ ಏನೂ ಕೊಟ್ಟಿಲ್ಲ. ಜನರಲ್ ಆಗಿ ಮೇಲ್ ಮಾಡಿ ಕೊಟ್ಟಿದ್ದಾರೆ. ಬ್ರೆಸ್ಟ್ ಅಲ್ಲಿ ಒಂದು ಏನೋ ಗಡ್ಡೆ ಇದೆ ಅಂತ ಅನ್ನಿಸ್ತಾ ಇದೆ. ಡಾಕ್ಟರ್ ಹತ್ರ ಹೋಗೋಕೆ ಭಯ. ಏನ್ ಮಾಡ್ಬೇಕು ಗೊತ್ತಿಲ್ಲ ಗುರುಜಿ, ಹೇಳಿ ಅಂತ ಹೇಳಿದ್ದಾರೆ. ಈ ತರ ಎಲ್ಲ ಪ್ರಶ್ನೆಗಳು ಕೇಳಿದ್ರೆ ಒಂದ್ಸರಿ ಆನ್ಸರ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇಲ್ಲ, ಮೊದಲನೇ ಕರ್ತವ್ಯ ಮೆಡಿಕಲ್ ಡಾಕ್ಟರ್ಗೆ ತೋರಿಸೋದು. ಎಸ್, ಖಂಡಿತವಾಗ್ಲೂ ನಮ್ಮ ದೇಹದ ಜೊತೆ ಆಟ ಆಡೋ ಶಕ್ತಿ ನಮಗಿಲ್ಲ, ಆ ಯೋಗ್ಯತೆ ನಮಗಿಲ್ಲ. ಭಾಳ ಸುಂದರವಾದ ದೇಹ ಹಾಳು ಮಾಡ್ಕೊಳ್ಳೋ ಹಕ್ಕು ನಮಗಿಲ್ಲ. ಹಾಗಾಗಿ ಮೊದಲು ಮೆಡಿಕಲ್ ಡಾಕ್ಟರ್ಗೆ ತೋರಿಸ್ಬೇಕು. ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹೌದು ಗುರು, ಹೆದರ್ಕೊಳ್ಳೋದು ಬೇಡ. ಹೌದು ಗುರು. ಎಂಥ ತೊಂದರೆ ಆದ್ರೂ ಗುಣ ಮಾಡ್ಕೊಳ್ಳೋ ಶಕ್ತಿ ದೇಹಕ್ಕೆ ಮನಸ್ಸಿಗಿದೆ. ಈ ಕಾರಣಕ್ಕೆ ಡಾಕ್ಟರ್ ಹತ್ರ ತೋರಿಸಿದ ಮೇಲೆ ನಮ್ಮ ಹತ್ರ ಬಂದರೆ ಸರಿ ಮಾಡ್ಬೋದು. ಇದಕ್ಕೆ ಕೆಲವು ಕಾರಣಗಳಿರುತ್ತೆ. ಹೇಳಿ ಗುರುಜಿ. ಮೊದಲನೇ ಕಾರಣ, ನನ್ನ ಅನುಭವದ ಪ್ರಕಾರ, ಹಿಂದಿನ ಜನ್ಮಗಳಲ್ಲಿ ಏನಾದರೂ ತಾಯ್ತನದ ಮಮತೆ ತುಂಬಾ ಜಾಸ್ತಿ ಇದ್ದು ಅದಕ್ಕೆ ಮೋಸ ಆಗ್ಬಿಟ್ಟಿದ್ರೆ, ಓಹೋ, ಅಥವಾ ತಾಯ್ತನದ ಪ್ರೀತಿಯನ್ನ ತೋರ್ಸ್ಕೋಬೇಕು ಆದರೆ ತೋರ್ಸ್ಕೊಳಕ್ ಆಗದೆ ಒಳಗಡೆನೆ ತುಂಬಿಕೊಂಡಿದ್ರೆ, ಈ ತರ ಆದಾಗ ಜನರಲ್ ಆಗಿ ಈ ಫೈಬ್ರೋಸಿಸ್ ಅಥವಾ ಆ ಥರ ಬ್ರೆಸ್ಟ್ ಅಲ್ಲಿ ಆಗುತ್ತೆ. ಇದನ್ನ ಹಿಪ್ನಾಸಿಸ್ ಮುಖಾಂತರ, ಹಿಂದಿನ ಜನ್ಮಗಳ ಮುಖಾಂತರ ಸರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅಕ್ಯುಪ್ರೆಷರಲ್ಲೂ ಸರಿ ಮಾಡ್ಕೋಬೋದು. ಸೂಜೋಕ್ ಥೆರಪಿ ಅಂತ ಏನು ಹೇಳ್ತೀನಿ, ಅದರ ಮುಖಾಂತರನೂ ನೀವು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಕೈನ ನಾವು ಈ ಥರ ಇಟ್ಕೊಂಡ್ರೆ ನಮ್ಮ ಬ್ರೆಸ್ಟ್ಗಳು ಇಲ್ಲೊಂದು ಬರುತ್ತೆ, ಇಲ್ಲೊಂದು. ಹಾಗಾಗಿ ಯಾವ ಬ್ರೆಸ್ಟಲ್ಲಿ, ಇದು ಎಡಗಡೆ ಬ್ರೆಸ್ಟು, ಇದು ಬಲಗಡೆ ಬ್ರೆಸ್ಟು, ಯಾವ ಬ್ರೆಸ್ಟಲ್ಲಿ ಲಂಪ್ ಇದೆ ಅಂತ ಇದೆಯೋ ಆ ಭಾಗದ ಕಡೆಯ ಬ್ರೆಸ್ಟಿನ ಏರಿಯಾವನ್ನು ನಾವು ಈ ಥರ ಮಸಾಜ್ ಮಾಡಬೇಕು. ಗಟ್ಟಿಯಾಗಿ ಅದುಮಿ. ತುಂಬ ನೋವಾಗುತ್ತೆ. ನೋವಾದಾಗ ಅದೇ ಪಾಯಿಂಟ್ ಅಂತ ಖಾತ್ರಿ ಆಗುತ್ತೆ. ಸೊ ಆ ಪಾಯಿಂಟನ್ನು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಿಕೊಂಡಾಗ ಅದು ಕೂಡ ಸಹಾಯ ಆಗುತ್ತೆ. ಜೊತೆಗೆ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಆ ಜಾಗದಲ್ಲಿ ಮೆಂತ್ಯ ಕಾಳು, ಭತ್ತ, ಹೆಸರು ಕಾಳು, ಈ ಥರ ಜೀವ ಇರುವಂತಹ ಕಾಳು, ಅಂದರೆ ನಾವು ಭೂಮಿಗೆ ಹಾಕಿದ್ರೆ ಅದು ಸಸಿ ಬರಬೇಕು. ಅಂತಹ ಕಾಳನ್ನು ಮೈಕ್ರೋಪೋರ್ ಪೇಪರ್ ಪ್ಲಾಸ್ಟರ್ ಅಂತ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಆ ಟೇಪ್ಗೆ ಹಾಕ್ಬಿಟ್ಟು ರಾತ್ರಿ ಹೊತ್ತು ಅಂಟಿಸ್ಕೊಂಡ್ಬಿಟ್ಟು ಬೆಳಗ್ಗೆ ತೆಗಿಬೇಕು. ಈ ತರಹ ಸೂಜೋಕ್ ಥೆರಪಿನಲ್ಲೂ ಮಾಡ್ಕೋಬೇಕು, ಹಿಪ್ನಾಸಿಸಲ್ಲೂ ಮಾಡ್ಕೋಬೇಕು. ಹಿಂದಿನ ಜನ್ಮಕ್ಕೆ ಹಿಪ್ನಾಸಿಸ್ ಮುಖಾಂತರ ಹೋಗಿ ಅದು ಸರಿ ಮಾಡ್ಕೊಂಡಾಗ ಸರಿ ಹೋಗೋ ಸಂಭವ ಇದೆ. ಇನ್ನೊಂದು ಹಿಂಟ್ ಕೊಡ್ತೀನಿ. ರೇಖಿ 3ರಲ್ಲಿ ನಾನು ಸೈಕಿಕ್ ಸರ್ಜರಿ ಅಂತ ಹೇಳ್ಕೊಡ್ತೀನಿ. ಅದರಲ್ಲಿ ಬ್ರೆಸ್ಟಿಗೆ ಸಂಬಂಧಪಟ್ಟಂತಹ ಅಥವಾ ಬ್ರೆಸ್ಟಲ್ಲಿ ಏನು ಗಡ್ಡೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ನೆಗೆಟಿವ್ ಎನರ್ಜಿ ಅಂತ ಏನಿದೆಯೋ ಅದನ್ನು ಯಾವ ಥರ ತೆಗೆದುಹಾಕೋದು ಅಂತ ಹೇಳ್ಕೊಡ್ತೀನಿ. ಅದನ್ನು ಅಳವಡಿಸ್ಕೊಂಡು ಹಿಪ್ನಾಸಿಸ್ ಮಾಡಿದಾಗ 100ಕ್ಕೆ 70-80 ಜನಕ್ಕೆ ಗ್ಯಾರಂಟಿ ವಾಸಿ ಆಗುತ್ತೆ. ಓಕೆ, ಗುರುಜಿ ಹೇಳಿದೆಲ್ಲ ಕೇಳ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ. ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯನ ಉತ್ತಮ ಪಡಿಸ್ಕೊಳ್ಳಿ ಅಂತ ಮಾತ್ರ ಹೇಳಕ್ ಸಾಧ್ಯ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಬಾದಾಮಿ ಮತ್ತು ಎಳ್ಳಿನ ಚಾಕ್ಲೇಟ್ ಅಥವಾ ಎಳ್ಳು ಬಾದಾಮಿಯ ಚಿಕ್ಕಿ ಮಾಡೋದಾ? ಹೌದು. ಬೆಲ್ಲ ಇಲ್ಲದೆ, ಸಕ್ಕರೆ ಇಲ್ಲದೆ, ಕರೆಕ್ಟ್, ತುಪ್ಪ ಇಲ್ಲದೆ, ಎಣ್ಣೆ ಇಲ್ಲದೆ ಚಿಕ್ಕಿ ಮಾಡ್ತಾ ಇದ್ದಾರೆ ಗುರುಜಿಗಳು. ಗುರುಜಿ, ಶುರು ಮಾಡಾಗಿದೆ. ಏನೇನ್ ತಿಳಿದಿದೆ? ಇದಕ್ಕೆ ಬೇಕಾಗಿರೋದು ಎಳ್ಳು ಬಾದಾಮಿ ಚಿಕ್ಕಿ. ಬೇಕಾಗುವ ಸಾಮಗ್ರಿಗಳು: ಕರಿ ಎಳ್ಳು, ಬಾದಾಮಿ, ಖರ್ಜೂರದ ಪೇಸ್ಟ್. ಫ್ರೈ ಮಾಡ್ಕೊಳಕ್ ಒಂದು ದೊಡ್ಡ ಪಾತ್ರೆ ಬೇಕು. ದೊಡ್ಡ ಪಾತ್ರೆ ಬೇಕಾ ಗುರುಜಿ? ಹೌದು. ಓಕೆ, ಚಿಕ್ಕಿ ಅಂದ್ರೆ ಮೊದಲು ಕಡಲೆಕಾಯಿ ಬೀಜದೆಲ್ಲ ಹಾಕಿ ಅಂಗಡಿಲಿ ಬರ್ಫಿಗಳೆಲ್ಲ ಸಿಗ್ತಾ ಇತ್ತು. ಈಗಲೂ ಸಹ ಆ ಕಡಲೆಕಾಯಿ ಬೀಜ ಹಾಕಿರೋ ಬರ್ಫಿ ಇವಾಗಲೂ ಸಿಗುತ್ತೆ. ಇಷ್ಟು ದೊಡ್ಡದೆಲ್ಲ ಸಿಗುತ್ತೆ. ಮೊದಲು 10 ಪೈಸೆಗೆ 5 ಪೈಸೆಗೆಲ್ಲ ಸಿಗ್ತಾ ಇತ್ತು. ಅದೇ ಥರ ಈ ಚಿಕ್ಕಿನ ಈಗ ನಾವು ಎಣ್ಣೆ ಬೆಣ್ಣೆ ಏನು ಇಲ್ಲದೆ, ಎಲ್ಲರೂ ಇಲ್ಲದೆ ಚಿಕ್ಕಿ ಮಾಡ್ತಾ ಇದ್ದಾರೆ ಗುರುಜಿಯವರು. ಗುರುಜಿ, ಕಾದಿದೆ ಎಣ್ಣೆ? ಇದು ಗ್ಯಾರಂಟಿ. ಹಳೆ ಕಾಲದಲ್ಲೂ 5 ಪೈಸೆಗೆ ಸಿಗ್ತಿರ್ಲಿಲ್ಲ, ಕಾರಣ ಬಾದಾಮಿ. ಇಲ್ಲ, ನಾನು ಹೇಳ್ಬಿಡಿದೆ ಕಡಲೆಕಾಯಿ ಬೀಜದ್ದು ಅಂತ.
ಓಕೆ, ಇದಕ್ಕೆ ಕರಿ ಎಳ್ಳು ಹಾಕೊಳ್ಳೋಣ ಫಸ್ಟು. ಓಕೆ, ಸ್ವಲ್ಪ ಹುರ್ಕೊಳ್ಳೋಣ, ಲೋ ಫ್ಲೇಮ್ ಮಾಡಿ. ಓಹೋ, ಪಟ 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 ಅಂತದೆ ನೋಡಿ. ಇದಕ್ಕೆ ಹೇಳಿ ಗುರುಜಿ. ಬಾದಾಮಿ ಹಾಕೋಣ, ಕತ್ತರಿಸಿಟ್ಕೊಂಡಿರುವಂಥ ಬಾದಾಮಿ ಹಾಕೊಳ್ಳೋಣ. ಓಕೆ, ಇಟ್ಬಿಡಿ ಗುರುಜಿ, ಪರವಾಗಿಲ್ಲ. ಓಹೋ, ಬಾದಾಮಿ ಮತ್ತೆ ಕರಿ ಎಳ್ಳು ಏನು ಕಾಂಬಿನೇಷನ್ ಗುರುಜಿ ಅದು? ತಿಂದು ನೋಡಿ ಅದನ್ನು ಹೇಳಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಓಕೆ ಓಕೆ, ಬಟ್ ಆರೋಗ್ಯಕ್ಕೆ ಭಾಳ ಆರೋಗ್ಯ. ಜೊತೆಗೆ ಈ ಶೀತ ಪ್ರಕೃತಿ ಇರುತ್ತಲ್ಲ, ಹೌದು, ಕಫ ಅಂಥವ್ರಿಗೆ ಹೌದು, ಈ ಎಳ್ಳು ಭಾಳ ಶ್ರೇಷ್ಠ ಆಗುತ್ತೆ, ಓಕೆ ಭಾಳ ಶ್ರೇಷ್ಠ ಆಗುತ್ತೆ. ಓಕೆ, ಜೊತೆಗೆ ಈ ಹೋಗ್ತಾ ಬರ್ತಾ ಮಕ್ಕಳು ಸಿಹಿ ಬೇಕು, ಅದು ಬೇಕು, ಇದು ಬೇಕು ಅಂತ ಇರ್ತಾರೆ ನೋಡಿ. ಹೌದು, ಇದು ಕೊಟ್ಟರೆ ಭಾಳ ರುಚಿಯಾಗಿರುತ್ತೆ, ಭಾಳ ಖುಷಿಯಾಗಿ ತಿಂತಾರೆ. ಎಸ್ಪೆಷಲಿ ಮಕ್ಕಳಿಗೆ ಟೈಪ್ 1 ಡಯಾಬಿಟೀಸ್ ಬಂದ್ಬಿಟ್ಟಿರುತ್ತೆ. ಓಕೆ, ಅವ್ರಿಗೆ ಸಕ್ಕರೆ ತಿನ್ನೋಂಗಿಲ್ಲ, ಬೆಲ್ಲ ತಿನ್ನೋಂಗಿಲ್ಲ, ಐಸ್ ಕ್ರೀಮ್ ತಿನ್ನೋಂಗಿಲ್ಲ, ಮತ್ತೊಂದು ತಿನ್ನೋಂಗಿಲ್ಲ, ಓಕೆ, ಆಸೆ ಹೋಗಲ್ಲ. ಓಕೆ. ಸೊ ಅಂಥವ್ರಿಗೆಲ್ಲ ಇದು ಭಾಳ ಹ್ಯಾಂಡಿ ಆಗಿರುತ್ತೆ. ಸೊ ಸಾಕು. ಈಗ ಹುರ್ಕೊಂಡಿರೋದನ್ನ ಈಗ ಒಂದು ಪ್ಲೇಟಲ್ಲಿ ಹಾಕೊಂಬೋಣ. ಈಗ ಇದಕ್ಕೆ ಡೇಟ್ ಪೇಸ್ಟ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ನೀವೇನು ಮಾಡಿದ್ರೂ ಬಹಳ ಕರೆಕ್ಟ್ ಕೆಲಸ ಅದು. ಯಾಕೆ ಗುರುಜಿ? ಏನೇ ಮಾಡಬೇಕಾದ್ರೂ ಯಾವ ಯಾವ ಹಂತದಲ್ಲಿ ಯಾವ ರುಚಿ ಇರುತ್ತೆ, ಏನು ಮಾಡಿದಾಗ ಅದು ಏನಾಗುತ್ತೆ ಅಂತ ಆ ಗೃಹಿಣಿ ತಿಳ್ಕೊಂಡು ಮಾಡೋದು ಭಾಳ ಉತ್ತಮ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌದು, ಇನ್ ಆ್ಯಂಡ್ ಔಟ್ ಆಫ್ ದ ಥಿಂಗ್ಸ್ ದೇ ಶುಡ್ ನೋ. ಹೌದು, ಅವಾಗಲೇ ಇನ್ ಆ್ಯಂಡ್ ಔಟ್ ದೇ ಶುಡ್ ನೋ. ಆಗ ಕಮಾಂಡ್ ಬರುತ್ತೆ ಅದು ಸಬ್ಜೆಕ್ಟ್ ಮೇಲೆ. ಇದು ಹಿಂಗೆ ಅಂತ ಗೊತ್ತಾಗಿರ್ಬೇಕು. ಹೆಂಗೆ ಮಾಡೋದು ಹಿಂಗೆ ಆಗತ್ತೆ, ನಿಖರವಾಗಿ ಹೇಳ್ಬೇಕು. ಹೌದು, ಬಿಸಿ ಪಾತ್ರೆ ಮೇಲೆ ಖರ್ಜೂರನ್ನ ಇಟ್ಟು ಬಿಸಿ ಮಾಡ್ಕೊಂಡಿದ್ದಾರೆ ಗುರುಜಿಯವರು. ಹಾಕಿ ಗುರುಜಿ. ಈಗ ಹುರಿದಿರೋದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಅಂದ್ರೆ ನಾವು ಎಳ್ಳು, ಕರಿ ಎಳ್ಳು ಮತ್ತೆ ಬಾದಾಮಿಯನ್ನ ಸೇರಿಸಿ ಈಗ ಖರ್ಜೂರಕ್ಕೆ ಸೇರಿಸಿದೀವಿ. ಅದೆರಡನ್ನೂ ಹುರ್ಕೊಂಡಿರೋವಂಥದ್ದು, ಹುರ್ಕೊಂಡಿರುವಂಥದ್ನ. ಗುರುಜಿ, ಇದೇನು ಮುದ್ದೆ ಕಟ್ಬಿಟ್ರಲ್ಲ, ಕೈ ನೋವು ಬಂದಿಲ್ವೇ? ಓಹೋ, ಆದ್ರೆ ನೀವು ಬರೆಸ್ತಿರಲ್ಲ, ಏನು ಮಾಡೋದು ಹೇಳಿ. ಈ ಥರ ತಟ್ಕೊಂಡು ಇದನ್ನ ಬಿಲ್ಲಿ ಬಿಲ್ಲಿಯಾಗಿ ಕತ್ತರಿಸ್ಕೊಳ್ಳೋಣ. ಎಳ್ಳು, ಬಾದಾಮಿ, ಚಾಕ್ಲೇಟ್ ಅಥವಾ ಸ್ವೀಟ್. ಓಕೆ. ಮಕ್ಕಳಿಗೋಸ್ಕರ ಸಿಹಿ ಪದಾರ್ಥ ತಿನ್ನಬೇಕು ಅಂತ ಆಸೆ ಇರೋವಂಥವ್ರು, ಡಯಾಬಿಟಿಸ್ ಬಂದಿರೋರಿಗೆ ಡೈರೆಕ್ಟಾಗಿ ಸಕ್ಕರೆ ಕೊಡಬಾರ್ದು ಅಂತಾರೆ. ಸಕ್ಕರೆ ಕೊಡೋ ಬದಲು ಸಕ್ಕರೆ ಅಷ್ಟೇ ಒಳ್ಳೆಯ ಪ್ರಮಾಣ ಹೊಂದಿರತಕ್ಕಂಥ ಖರ್ಜೂರದ ಪೇಸ್ಟನ್ನು ಹಾಕಿ ಎಳ್ಳು ಮತ್ತು ಬಾದಾಮಿಯನ್ನು ಹಾಕಿ ಒಂದು ಚಾಕ್ಲೇಟನ್ನು ಮಾಡಿರೋದು, ಚಿಕ್ಕಿಯನ್ನು ಮಾಡಿರುವಂಥದ್ದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಬಾಲಕೃಷ್ಣ ಗುರುಜಿಯವರು ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಳ್ಳು ಬಾದಾಮಿ ಚಿಕ್ಕಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕರಿ ಎಳ್ಳು, ಬಾದಾಮಿ ಹಾಕಿ ಹುರಿದು ತೆಗೆದಿಡಿ. ನಂತರ ಖರ್ಜೂರದ ಪೇಸ್ಟ್ ಹಾಕಿ ಹುರಿದ ಎಳ್ಳು, ಬಾದಾಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ಗೆ ಹಾಕಿ ಬೇಕಾದ ಆಕಾರಕ್ಕೆ ಕತ್ತರಿಸಿ. ಈಗ ಆರೋಗ್ಯಕರ ಎಳ್ಳು ಬಾದಾಮಿ ಚಿಕ್ಕಿ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡ್ಬಿಡೋದ ಗುರುಜಿ? ಗುಡ್. ಹೇಗಿದೆ ಕರ ಕರ? ಬಾದಾಮಿ ಹಾಕು ಚೆನ್ನಾಗಿಲ್ಲ ಅಂದ್ರೆ ಇನ್ನೇನ್ ಚೆನ್ನಾಗಿರುತ್ತೋ ಗೊತ್ತಿಲ್ಲ. ಬರೀ ಬಾದಾಮಿಯಿಂದನೇ ಟೇಸ್ಟ್ ಬಂದ್ಬಿಡತ್ತಾ? ಇಲ್ಲ. ಹೇಗಿದೆ? ನೀವು ಕೇಳ್ತಾ ಇದ್ರಿ ನನ್ನನ್ನ, ಎಳ್ಳು ಹಾಕಿರ್ತೀಯಲ್ಲ, ಈ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ. ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಮಕ್ಕಳಿಗಿಂದ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಬಾದಾಮಿ ಮತ್ತು ಎಳ್ಳು ಮತ್ತು ಖರ್ಜೂರದ ಪೇಸ್ಟನ್ನು ಹಾಕಿ ಮಾಡಿರುವಂಥದ್ದು ಚಿಕ್ಕಿ. ಒಂದು ಸ್ವಲ್ಪ ಪ್ರಮಾಣದ ತುಪ್ಪ, ಎಣ್ಣೆ, ಬೆಣ್ಣೆ ಏನೂ ಇಲ್ಲದೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ನಮ್ಮ ಮನೆ ಕೈ ರುಚಿ ತೋರಿಸ್ಬೇಕು ಅಂತ ಸಾಕಷ್ಟು ಜನ ಬರ್ತಾರೆ. ಇವತ್ತು ಸಹ ಬಂದಿದ್ದಾರೆ. ಮುರಳಿ, ಟೆನ್ಷನ್ ಆಗ್ತಾ ಇದ್ದೀರಿ, ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ದೀರಾ? ಮೊದಲೇ ಭಯ ರೀ ನನಗೆ ಅಂತ ಬಂದು ನಿಂತಿದ್ದಾರೆ. ಅವ್ರ ಭಯ ಬಿದ್ರು ನಾ ಬಿಡ್ಬೇಕಲ್ಲ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಶಾಂತಿ. ಶಾಂತಿ ಅವರೇ, ಎಲ್ಲಿಂದ? ರಾಜರಾಜೇಶ್ವರಿ ನಗರ. ಏನ್ ಮಾಡ್ಕೊಂಡಿದ್ದೀರಾ ಶಾಂತಿ ಅವರೇ? ಹೌಸ್ ಮೇಕರ್. ಹೌಸ್ ಮೇಕರ್. ಯಜಮಾನ್ರು ಏನ್ ಮಾಡ್ತಾರೆ?
ಅವರು ಪ್ರೈವೇಟ್ ಜಾಬ್, ಹೌದು, ಅಕೌಂಟ್ಸ್ ಮ್ಯಾನೇಜರ್ ಆಗಿದ್ದಾರೆ. ವೆರಿ ಗುಡ್. ಆರಾಮಾಗಿ ಮಾಡಿ, ಚೆನ್ನಾಗಿ ಮಾಡ್ತೀರಾ, ನೋ ಟೆನ್ಷನ್. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಮಗ ಈ 10th, ಮಗಳು 4th ಬಂದಿದ್ದಾಳೆ. ಅವಳು ಮಗಳೂನು ಬಂದಿದ್ದಾಳ? ಓಕೆ. ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು? ಟ್ರೈ ವೆಜ್ ಗ್ರೇವಿ ಅಂತ. ಡ್ರೈ ವೆಜ್ ಗ್ರೇವಿ. ಟ್ರೈ ಅಂದ್ರೆ ಮೂರು ವೆಜಿಟೇಬಲ್ಸ್ ಯೂಸ್ ಮಾಡಿ ಗ್ರೇವಿ ಮಾಡ್ತಾ ಇರೋದು. ಗ್ರೇವಿನಾ? ಏನಕ್ಕೆ ಗ್ರೇವಿ? ಮುದ್ದೆಗ, ಅನ್ನಕ್ಕ, ಸಾಂಬಾರ್? ಇಲ್ಲ, ಇದು ನೆಂಚ್ಕೊಳ್ಳೋದಿಕ್ಕೆ ಮೊಸರನ್ನ ಅಥವಾ ಇದು ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಜೊತೆಗೆ ನೆಂಚ್ಕೊಂಡು ತಿಳಿಸಾರು ಅನ್ನಕ್ಕೂ ನೆಂಚ್ಕೊಳ್ಳೋದು. ಬಾರ್ಸಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಾ? ಓಕೆ. ಟ್ರೈ ವೆಜ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿಮ್ಮ? ಟ್ರೈ ವೆಜ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಗೋರಿಕಾಯಿ, ಹೀರೆಕಾಯಿ, ಬದನೆಕಾಯಿ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಹಸಿರು ಮೆಣಸಿನಕಾಯಿ, ಹುಣಸೆ ರಸ, ಕರಿ ಎಳ್ಳು, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಟ್ರೈ ವೆಜ್ ಗ್ರೇವಿ ಮಾಡ್ಬೋದಾ? ಶುರು ಮಾಡೋಣ. ಏನ್ ಕೊಳ್ಳಿ ಮಾಡಕ್ಕೆ? ಬಾಂಡಿ ಬೇಕಾ? ಸಾಕಾಗ್ಬೋದಲ್ಲ? ಓಕೆ. ಎಳ್ಳ ಇದು? ಎಸ್. ಮೊದಲು ಎಳ್ಳು ಹುರ್ಕೋಬೇಕು. ಓಕೆ. ಅದು ಚಟ್ಪಟ ಅಂತ ಶಬ್ದ ಬಂದಾಗ ತೆಗೆದು ಆಮೇಲೆ ಪುಡಿ ಮಾಡ್ಕೋಬೇಕು. ಓಕೆ. ಚಟ್ಪಟ ಅಂತ ಸೌಂಡ್ ಬರುತ್ತಾ ಬಿಡುತ್ತಾ? ನಿಮ್ ಬಳೆ ಸೌಂಡ್ ಅಂತೂ ಕೇಳಿಸ್ತಾ ಇದೆ ನಮ್ಮೆಲ್ಲರಿಗೂ. ಮತ್ತೆ ಇನ್ನೇನು ಸಮಾಚಾರ? ಯಜಮಾನ್ರಿಗೆ ಏನ್ ಮಾಡ್ಕೊಡ್ತೀರಾ ಅಡಿಗೆ ಎಲ್ಲ? ಅವರು ನಾನ್ ವೆಜ್. ಹೌದಾ? ನಾನ್ ವೆಜ್ ಎರಡೂನು. ಹೌದಾ? ಓಹೋ. ನನ್ ಮಗ ನನ್ಗೆ ಇಲ್ಲಿಗೆ ಬರಕ್ಕೆ ಹೆಲ್ಪ್ ಮಾಡಿದ್ದು. ಏನಂತೆ? ಇವಾಗಮ್ಮ ನೀನು ಅಡಿಗೆ ಮಾಡ್ಬೋದು ಮಾಡು ಅಂತ. ಓಕೆ. ಬಟ್ ಆಕ್ಚುಲಿ ಅವ್ನು ನಾನ್ ವೆಜ್ ಮಾಡ್ಕೊಡ್ಬೇಕು ನಿಮ್ಗೆ ಅಂತ ಇಷ್ಟ ಇತ್ತು. ಮತ್ತೆ ನೀವೇನಕ್ಕೆ ವೆಜ್ ಮಾಡ್ತಾ ಇದ್ದೀರಾ? ವೆಜ್ ಸೆಲೆಕ್ಟ್ ಆಗಿತ್ತು, ಅದಕ್ಕೆ ವೆಜ್ ಮಾಡಿ. ಓಕೆ. ಮಗನಿಗೂ ನಾನ್ ವೆಜ್ ಕಂಡ್ರೆ ಇಷ್ಟನಾ? ಹೌದು, ತುಂಬಾ ಇಷ್ಟ. ನಿಮ್ ತರಾನೇ ನಾನ್ ವೆಜ್ ರೀ ಶಾಂತಿ ಅವರೇ. ನಾನು ವೆಜ್ಜು. ಸಾಕಾ? ಇದನ್ನ ಪುಡಿ ಮಾಡ್ಕೋಬೇಕು. ಇದು ಬಟ್ಲಿಗೆ ಬಗ್ಗಿಸ್ಕೊಂಡು. ಹುರ್ಕೊಂಡು ತಿರ್ಗಾ ವಾಪಸ್ ಹಾಕೊಳ್ತಾರೆ. ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋದು. ಇನ್ನೇನೋ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕೋದು. ಎಣ್ಣೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಎಣ್ಣೆನಲ್ಲಿ ಇವಾಗ? ಎಣ್ಣೆಗೆ ಸಾಸಿವೆ ಒಗ್ಗರಣೆ ಹಾಕೋದು. ನೆಕ್ಸ್ಟ್ ಓಹೋ. ಒಗ್ಗರಣೆ ಹಾಕಿ ಹುಣಸೆ ರಸ ಹಾಕಿ ಇದು ಬೆಂದಿರೋ ತರಕಾರಿ ಹಾಕಿ ಕೊನೆಯಲ್ಲಿ ಎಳ್ಳು ಪುಡಿ ಹಾಕೋದು ಅಷ್ಟೇ. ಇದು ಏನಿದು? ಯಾವ ಅಡಿಗೆ ಇದು ಶಾಂತಿ? ಇದು ಡಿಫ್ರೆಂಟ್ ಅಡಿಗೆ. ಇದು ಮೈಸೂರ್ ಕಡೆದು. ಮೈಸೂರ್ ಹತ್ರ ಟಿ ನರಸೀಪುರ ಅಂತ ನಮ್ ತಾಯಿ ಅವ್ರ ಊರು. ನಮ್ ತಾಯಿ ಹೇಳ್ಕೊಟ್ಟಿರೋದು ಇದು. ಓಕೆ. ಬಂದಿದ್ದಾರೆ ನಮ್ ತಾಯಿನು. ನಿಮ್ ತಾಯಿನೂ ಬಂದಿದ್ದೀರಾ? ಪಲ್ಯ ಅಂತ ತಿನ್ನೋದಾ? ಸಾರ್ ಅಂತ ತಿನ್ನೋದಾ? ಇಲ್ಲ, ಗೊಜ್ಜು ತರ ಇರುತ್ತೆ ಇದು. ನಿಮ್ಗೆ ಮೊಸರನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಏನೋ ನೋಡೇ ಬಿಡ್ತೀವಿ ಬಿಡಿ. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ರೆ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅಜ್ಜಿ ಹೇಳ್ಕೊಟ್ಟಿದ್ದು. ಅಜ್ಜಿ ಹಳೇದು. ಈ ತರಕಾರಿ ಈಗ ಹೆಚ್ಚು ಯಾರು ಯೂಸ್ ಮಾಡ್ತಾ ಇಲ್ಲ. ಗೋರಿಕಾಯಿ, ಹೀರೆಕಾಯಿ, ಬದನೆಕಾಯಿ ಅದರಿಂದ ಮಾಡ್ತಾ ಇರೋದು. ಇದು ಕಡಿಮೆ ಆಗಿದೆ ಈ ವೆಜಿಟೇಬಲ್ಸ್ ಯೂಸ್ ಮಾಡೋದು. ಅದಕ್ಕೆ ಇದರಿಂದಾನು ಒಂದ್ ಒಳ್ಳೆ ಅಡಿಗೆ ಮಾಡ್ಬೋದು ಅಂತ ತೋರ್ಸೋದಕ್ಕೆ. ಖಂಡಿತ. ಸಾಸಿವೆ ಹಾಕಿದೀನಿ. ಈಗ ಅದು ಸಿಡಿದ್ಮೇಲೆ ಒಣಮೆಣಸು. ನನ್ನ ಮಗಳಿಗೆ ನೀವು ನಾನ್ ವೆಜ್ ಚಿಕನ್ ಎಲ್ಲ ತಿಂತೀರಲ್ಲ, ಆ ಸ್ಟೈಲು ತುಂಬಾ ಇಷ್ಟ. ಸ್ಟೈಲ್ ಏನ್ ಬಂತು? ನಾನು ತಿನ್ನೋದು ಹೆಂಗೆ? ಒಳ್ಳೆ ಕಥೆ ಆಯ್ತು ನಿಮ್ಗೆ. ಇವತ್ತು ರಜಾ ಅವಳಿಗೆ, ಹಂಗಾಗಿ ಅವಳು ಬಂದಿದ್ದಾಳೆ. ಹೌದಾ? ಬರ್ಲಿ. ನಿಮ್ ಜೊತೆ ಮಾತಾಡ್ಬೇಕಂತ. ಇದು ಮೆಣಸಿನಕಾಯಿ. ಏನ್ ಮೆಣಸಿನಕಾಯಿ? ಯಾವ್ದಾದ್ರೂ ಪರವಾಗಿಲ್ಲ, ಅಡಿಗೆ ಅಥವಾ ಗುಂಟೂರು. ಓಕೆ ಶಾಂತಿ ಅವರೇ. ಓಕೆ. ನೆಕ್ಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ. ಹಸಿ ಮೆಣಸಿನಕಾಯಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಅಲ್ವಾ ಇದಕ್ಕೆ? ಸ್ವಲ್ಪ ಎಣ್ಣೆ ಇರಬೇಕು. ಇದು ಒಂದ್ 2-3 ದಿನ ಇಟ್ಕೊಂಡು ತಿನ್ಕೋಬಹುದಾ? ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಶಾಂತಿ ಅವರು? ಟಿವಿ ನೋಡೋದು ಸರ್. ನಿಮ್ಮ ಒಗ್ಗರಣೆ ಡಬ್ಬಿ ತುಂಬಾ ಇಷ್ಟ, ಮತ್ತು ಜಿ ಕನ್ನಡ ಎಲ್ಲಾ ಪ್ರೋಗ್ರಾಮ್ಸ್ ನೋಡ್ತೀರಾ? ವೆರಿ ಗುಡ್. ಈಗ ಹುಣಸೆ ರಸ ಹಾಕ್ತಾ ಇದೀನಿ. ಹಾಕಿ ಮಾಡಿ. ಅದು ತರಕಾರಿ ಬೇಯುವಾಗ ಉಪ್ಪು ಹಾಕಿರ್ತೇನೆ. ಇದಕ್ಕೆ ಸ್ವಲ್ಪ ಹುಣಸೆ ರಸಕ್ಕೋಸ್ಕರ ಸ್ವಲ್ಪ. ಇದು ಪಕ್ಕ ಗೋಷ್ಟರನೇ ಬರ್ಬೋದು ಅನ್ಕೊಂಡಿದೀನಿ. ಹೌದು ಅಲ್ವಾ? ಈಗ ಅದು ಕುದೀತಾ ಇರುವಾಗ ನಾನು ಎಳ್ಳು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಪುಡಿ ಮಾಡ್ಕೊಳ್ಳಿ. ಅಲ್ಲಿ ಗ್ರೈಂಡರ್ ಇದೆ ನೋಡಿ. ಇದು ಕುದಿಬೇಕಲ್ಲ? ಹೌದು, ಅದು ಕುದೀತಾ ಇದೆ. ಎಳ್ಳನ್ನ ಪೌಡರ್ ಮಾಡ್ಕೊಂಡ್ಬರ್ತೀರಾ? ಸ್ವಲ್ಪ ನುಣ್ಣಗೆ ಹಾಕ್ಬೇಕು.
ಆಯ್ತಾ? ನುಣ್ಣಗಾಗೋಯ್ತಾ? ಆಯ್ತು. ಓಹೋ, ಪೌಡ್ರ್ ಸಖತ್ತಾಗಿದೆ. ಎಳ್ಳು ಪುಡಿ ಹಾಕಿ ಡ್ರೈ ಮಿಕ್ಸ್ ವೆಜಿಟೇಬಲ್ ಮಾಡ್ತಾ ಇದೀವಲ್ಲ. ಈಗ ಈ ಬೇಯಿಸಿಟ್ಟಿರೋ ಅಂದ್ರೆ ಇದು 3 ತರ ತರಕಾರಿ, ಬದನೆಕಾಯಿ, ಹೀರೆಕಾಯಿ ಮತ್ತೆ ಗೋರಿಕಾಯಿ, ಹೌದು. ಈ 3 ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀರಾ? ಬೇಯಿಸಿ ಬಸ್ ಬಿಡ್ಬೇಕು, ನೀರ್ ಬೇಡ. ನೀರ್ ಬೇಡ. ತಗೊಳ್ಳಿ, ಅದೇನ್ ಮಾಡ್ತೀರಾ ಮಾಡಿ. ಈಗ ಇದನ್ನ ಓಕೆ, ನೀರಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ 3 ತರಕಾರಿಗಳನ್ನ ಈ ಎಣ್ಣೆ ಒಳಗೆ ಹಾಕಿದೀವಿ ತಿರ್ಗಾ ನಾವೀಗ. ಹೌದು ಅಲ್ವೇ? ಅದು ಹುಳಿ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಕೊನೆಯಲ್ಲಿ ಈ ಹುರಿದಿರೋ ಎಳ್ಳಿಂದು ಪುಡಿ ಹಾಕಿ ಅದು ಹಾಕಿದ ತಕ್ಷಣ ಇದು ತಿಕ್ಕಾಗುತ್ತೆ ಗ್ರೇವಿ. ಬಟ್ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀವಿ ಅಲ್ವಾ? ಇದು ಎಳ್ಳಿನ ಪುಡಿ ಹಾಕಿದ ತಕ್ಷಣ ಅದು ಎಣ್ಣೆನ ಇದು ಮಾಡ್ಕೊಂಡ್ಬಿಡಿ, ಹೀರ್ಕೊಂಡ್ಬಿಡಿ. ಡ್ರೈ ಮಿಕ್ಸ್ ವೆಜಿಟೇಬಲ್ ಎಳ್ಳು ಪುಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ವಿ ನಾವು, ಇನ್ನ ಹಾಕಿಲ್ಲ. ಬೆಳ್ಳುಳ್ಳಿ ಕಡೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಬೆಳ್ಳುಳ್ಳಿ ಹಾಕ್ಬಿಡಿ. ಬೆಳ್ಳುಳ್ಳಿ ಒಂಚೂರು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕ್ತೀನಿ. ಹೌದಲ್ಲ, ನೀವು ಅವಾಗಲೇ ಹಾಕೋಬೇಕಾಗಿತ್ತು, ಮರ್ತೋದ್ರಿ. ಪ್ರಾಬ್ಲಮ್ ಇಲ್ಲ, ಹಾಕಿ 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 ಹಾಕಿ. ಬೆಳ್ಳುಳ್ಳಿ ಹುರ್ಕೋಬೇಕಾದ್ರೆ ಎಣ್ಣೆ ತೇಲ್ಸ್ಕೊಂಡ್ರು ಮೊದಲು ಚೆನ್ನಾಗಿರುತ್ತೆ. ಹಸಿ ಹಸಿ ಬೇಕು ಅನ್ನೋರು ಆಮೇಲೆ ಹಾಕೊಂಡ್ರು ಚೆನ್ನಾಗಿರುತ್ತೆ. ಗೊಜ್ಜಾಯ್ತಾ? ಆಗಿದೆ. ಆಗಿದ್ಯಾ? ಅದನ್ನ ಕಲ್ಸ್ಕೊಂಡು ತಿನ್ಬಿಡ್ಬೋದಾ? ಅನ್ನ ಬರೀ ಅನ್ನಕ್ಕಲ್ಲ, ನೆನ್ಸ್ಕೊಳ್ಳೋದು ಅಷ್ಟೇ. ಜೊತೆಗೆ ಏನಾದ್ರು ಸಾರು ಅನ್ನದ ಜೊತೆ ಅಥವಾ ಮೊಸರನ್ನ ಮತ್ತೆ ರೊಟ್ಟಿ ಅದ್ರ ಜೊತೆ. ನಮ್ಮ ಅಮ್ಮನ ಮನೇಲಿ ನಮಗೆಲ್ಲ ಇಷ್ಟ. ನಿಮ್ಮ ಅಮ್ಮನ ಮನೆ ಕಾಲದ ಕತೆ ಎಲ್ಲ ಯಾರು ಕೇಳ್ತಾರೆ? ನಿಮ್ಮ ಮಗಳ ಹೆಸರೇನು? ಚಂದನ. ಚಂದನ, ಚೆನ್ನಾಗಿರ್ತಾ? ನಿಂಗೆ ಇಷ್ಟನಾ? ಇಷ್ಟ ನಿಜ ಹೇಳು, ಗ್ಯಾರಂಟಿನಾ? ಅಜ್ಜಿ ಮಾಡಿದ್ದು ಇಷ್ಟ ಅಲ್ದಿರ್ತಾ ಮುರಳಿ ಅವರೇ? ಸಿಕ್ಕಾಪಟ್ಟೆ ಇಷ್ಟ ನಂಗೆ ಅಂತ ಇವ್ರ ಮಗಳು ಚಂದನ ಹೇಳ್ತಾ ಇದ್ದಾಳೆ. ಓಕೆ, ನೋ ಪ್ರಾಬ್ಲಮ್. ಆಗಿದೆ, ಆಫ್ ಮಾಡೋದಾ? ಟ್ರೈ ವೆಜ್ ಗ್ರೇವಿ ರೆಡಿ ಇದೆ. ಟ್ರೈ ವೆಜ್ ಗ್ರೇವಿ ಅಲ್ಲ ಇದು, ಟ್ರೈ ವೆಜ್ ಗೊಜ್ಜು ಇದು. ಇದನ್ನ ಗ್ರೇವಿ ತರ ಮಾಡಿಟ್ಕೊಂಡು ತಿನ್ಬಿಟ್ಟಿರ, ಜಾಸ್ತಿ ಉಳಿ ಇರ್ಬೋದು ಅನ್ಕೊಂಡಿದೀನಿ. ಯಾಕಂದ್ರೆ ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಅವರು ಏನಾದ್ರು ತಿನ್ಬೇಕಂದ್ರೆ ಪಕ್ಕದಲ್ಲಿ ಹಾಕಿ ನೆಂಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವರಲ್ಲ, ಇವ್ರ ಅಮ್ಮ. ನಿಮ್ಮ ಅಮ್ಮನ ಹೆಸರು ಹೇಳಲ್ಲ ನೀವು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರ? ಅವ್ರದೇನ ಇದು ಕೈ ರುಚಿ? ಹೌದು ಬಿಡಿ ಹಂಗಂದ್ರೆ. ಅದೇ ಜರ್ನಿ ಎಲ್ಲ ಮಾಡಿದಾಗ 3-4 ಡೇಸ್ ತಗೊಂಡೋಗಕ್ ಚೆನ್ನಾಗಿರುತ್ತೆ. ಇದನ್ನ ಏನು ಹಾಳಾಗಲ್ಲ. ವೆರಿ ಗುಡ್. ಓಕೆ, ಯಾವ ರೀತಿ ಮಾಡಿದ್ದಾರೆ ಲಕ್ಷ್ಮಿ ಅವರು? ಶಾಂತಿಯವ್ರಿಗೆ ಹೇಳಿಸಿ ಯಾವುದು ಮಾಡಬೇಡ, ಇದೊಂದೇ ಮಾಡ್ಕೊಡು, ಯಾರಿಗೂ ಗೊತ್ತಿರಲ್ಲ ಅಂತ ಒಂದು ಅದೆಲ್ಲ ಹುಡುಕಿ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಒಂದು ಹೊಸದು ಹೇಳಿ ಕಳಿಸಿದ್ದಾರೆ. ನೋಡೋಣ ಜೊತೆಗೆ ಯಾವ ರೀತಿ ಈ ಗ್ರೇವಿ ಎಲ್ಲ ಗೊಜ್ಜನ್ನ ಶಾಂತಿಯವ್ರು ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಡ್ರೈ ವೆಜ್ ಗ್ರೇವಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಕರಿ ಎಳ್ಳು ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ನಂತರ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಹುಣಸೆ ರಸ, ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿ ಬೇಯಿಸಿದ ಬದನೆಕಾಯಿ, ಹೀರೆಕಾಯಿ, ಗೋರಿಕಾಯಿ, ಪುಡಿ ಮಾಡಿಕೊಂಡ ಕರಿಯೆಳ್ಳು, ಬೆಳ್ಳುಳ್ಳಿ ಹಾಕಿ ಹುರಿದುಕೊಳ್ಳಿ. ಈಗ ಡ್ರೈ ವೆಜ್ ಗ್ರೇವಿ ತಿನ್ನಲು ರೆಡಿ. ಓಕೆ, ಟೇಸ್ಟ್ ಮಾಡೋದಾ? ಒಂಥರ ಚೆನ್ನಾಗಿದೆ. ಹೆಂಗಿದೆ ಅಂತ ಹೇಳಕ್ಕಾಗ್ತಲ್ಲ, ಹೋಗ್ಲಿ ಬಿಡಿ. ಚೆನ್ನಾಗಿದೆ ಅಂದ್ರೆ ಇದು ಹಳೆ ಅಡಿಗೆ ಬೇರೆ ಅಂತ ಹೇಳಿದ್ದೀರಾ, ನಿಮ್ಮ ತಾಯಿಯವ್ರಿಗೆ ಕಲ್ಸ್ಕೊಟ್ಟಿದ್ದು ಅಂತ ಹೇಳಿದ್ದೀರಾ, ನಿಮ್ಮ ತಾಯಿನೂ ಕರ್ಕೊಂಡ್ ಬಂದಿದ್ದೀರಾ. ತುಂಬಾ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ನಿಮ್ಗೆ ಇಷ್ಟನಾ ಇದು? ಇಷ್ಟ ಇದೆ ತಾನೆ? ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಬಿಟ್ಟ. ಥ್ಯಾಂಕ್ ಯು ಸರ್. ಜಿ ಕನ್ನಡ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಮತ್ತೆ ನಡ್ಕೊಂಡು ಬಂದಿದ್ದಾರೆ ಆನಂದ್ ಅವರು. ಮುಳ್ಳಿಯವರೇ, ಗ್ರೇವಿನ ಹಾಗೆ ಇಟ್ಕೊಂಡಿರಿ, ಒಳ್ಳೆ ಗ್ರೇವಿ ಅದು, ಒಳ್ಳೆ ಒಂದು ರೋಟಿ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾವು ಗ್ರೇವಿ ಬೇರೆ ಹಂಗೆ ಇಟ್ಕೊಂಡು ಕಾಯ್ತಾ ಇದೀವಿ, ಏನೋ ಮಾಡ್ಕೊಡ್ತಾರೆ ಅಂತ. ನಮಸ್ಕಾರ ಆನಂದ್. ನಮಸ್ಕಾರ. ಅದೇನ್ ಮಾಡ್ಕೊಡ್ತೀರಾ? ತಂದೂರ್ ರೊಟ್ಟಿ ಸರ್.
ತಂದೂರ್ ರೋಟಿ. ಹೌದು. ರೋಟಿ 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 ಇದು ರೊಟ್ಟಿ ರೋಟಿ ನಮ್ ಜೀವನೇ ಅಸ್ತವ್ಯಸ್ತ ಆಗ್ಬಿಟ್ಟೈತ್ರಿ. ಹೇಳಿ. ಏನಿಲ್ಲ ಸರ್, ಹಿಟ್ಟು ಕಲ್ಸ್ಕೊಂಡ್ಬಂದಿದ್ದೀನಿ. ಕಲ್ಸ್ಕೊಂಡ್ಬಂದ್ಬಿಟ್ರೆ ಆನಂದ್ ಅವ್ರು ಏನು ಹಾಕೊಂಡು ಕಲ್ಸ್ಕೊಂಡ್ ಏನಿಲ್ಲ ಸರ್, ಬೇರೆ ಗೋಧಿ ಹಿಟ್ಟು, ಗೋಧಿ ಹಿಟ್ಟಿಗೆ ನೀರ್ ಹಾಕಿ ಕಲ್ಸಿರೋದಾ? ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಬೇಕಷ್ಟೇ. ಅಷ್ಟೇನಾ? ಅಂದ್ರೆ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ತೀವಿ, ಅದಕ್ಕಿಂತ ಸ್ವಲ್ಪ ತೆಳು ಇದು ತೆಳು ಅಷ್ಟೇ. ಅಲ್ಲಿ ಎಷ್ಟೇಳು ಅಂತ ಗೊತ್ತಾಗುತ್ತೆ. ಇಷ್ಟೇಳು ಗೊತ್ತಾಗ್ಬಿಡಿ. ಬರೀ ಇದು ನೀರ್ ಹಾಕಿ ಎಣ್ಣೆ ಹಾಕಿದೀರಾ? ಎಣ್ಣೆ ಇಲ್ಲ ಸರ್, ಎಣ್ಣೆ ಇಲ್ಲ, ಬರೀ ನೀರ್ ಹಾಕಿ ಗೋಧಿಯ ಸೀಟ್ಗೆ ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಕೊಂಡಿರೋಂಥದ್ದು. ಹಿಂಗ್ ಬಿಟ್ರೆ ಹಿಂಗ್ ಕಟ್ಟಾಗಬೇಕು. ಕರೆಕ್ಟಾ? ಹೌದು ಸರ್. ಅಷ್ಟು ತೆಳಗಿರ್ಬೇಕು. ತಂದೂರಿ ರೋಟಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಉಪ್ಪು, ಬೆಣ್ಣೆ. ಇದು ಹೆಂಚು ಬಂದು ನಾನ್ ಸ್ಟಿಕ್ ತವಾಗಿವಲ್ಲ, ಏನಿಲ್ಲ, ಮಾಮೂಲಿ ಕಬ್ಬಿಣದ ಒಂದು ಹೆಂಚು. ಇದನ್ನ ಇಟ್ಕೊಂಡಿದೀವಿ. ಇದ್ರ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಹಿ ಬೇಕು, ಆ ಹೆಂಚಿನ ವಾಸನೆ ಬರಬೇಕು, ಆ ತಂದೂರು ವಾಸನೆ ಎಲ್ಲ ಬರಬೇಕು, ಅವಲೇ ರೋಟಿ ತಿಂದಂಗೆ ಆಗೋದು. ಇಲ್ಲಾಂದ್ರೆ ಮಳೆ ಮಾಡಿರೋ ಚಪಾತಿ ಥರ ಇರುತ್ತೆ, ಸ್ಟ್ರೈಟಾಗಿ ಹಾಕ್ಬಿಟ್ರೆ. ನೋಡೋಣ ಆನಂದ್ ಅವ್ರು ಏನು ಮಾಡ್ತಾರೆ ಅಂತ. ಈ ಸೈಜ್ ಸರ್. ಅದೇನಪ್ಪ ಅಷ್ಟಿದ್ದಪ್ಪ ತಗೊಳ್ತೀರಾ? ತಗೋಬೇಕಾದ್ರೆ ಭಯ ಆಗ್ತದೆ. ಹಿಟ್ಟು ಹಾಕೊಂಡು ಅಂದ್ರೆ ಹೆಂಗ್ ಬೇಕಾದ್ರೆ ಮಾಡ್ಕೋಬೋದು. ಓಹೋ ಸರ್, ಒಂದು ರೋಟಿ ಬೇಕಾ 2 ರೋಟಿ ಬೇಕಾ? ಸದ್ಯಕ್ಕೆ ಇವಾಗ ಹೊಟ್ಟೆ ಸಿತರ ಸೀನ್ ನೋಡಿದ್ರೆ ಒಂದು 3 ಬೇಕಾಗ್ಬೋದು. ನೀವು ಒಂದು ಮಾಡಿ ಆಮೇಲೆ ನೋಡೋಣ. ಸಾಕ್ಬಿಡ್ರಿ ಎಲ್ರಿ. ಫಸ್ಟ್ 2 ಮಾಡ್ರಿ, ಪಟ್ಟಾಪಟ್ ಅಂತ ಹೆಂಗ್ ಬರುತ್ತೆ ನೋಡೋಣ. ಜಲ್ದಿ ಆಗುತ್ತೆ ಸರ್. ಈ ಮೈದಾದ ಬೇರೆ ಮಾಡ್ತಾರಲ್ವಾ? ಮೈದಾದಲ್ಲಿ ಅಂದ್ರೆ ಅದು ನಾನು ಕುಲ್ಚಾ ಅದೆಲ್ಲ ಮೈದಾನ? ಅದು ಮೈದಾ. ಇದು ರೊಟ್ಟಿ ಗೋಧಿ ಹಿಟ್ಟು. ಡೈರೆಕ್ಟ್ ಮಾಡ್ರಿ, ಇದು ಮಾಡ್ಕೊಳ್ಳೋಣ. ಮಾಡಿ ಈ ಥರ ಸರ್. ಓಕೆ, ಅಷ್ಟೇ. ಇದು ಕೈನ ಈ ಥರ ಬರ್ಬೇಕು. ಸುಮ್ಮನೆ ಹಿಂಗಂದ್ರೆ ಸಾಕು, ಆಟೋಮೆಟಿಕ್. ಇದು ಅಷ್ಟೇನಾ? ಅಷ್ಟೇ. ಅಯ್ಯೋ ನೋಡಿ. ಓಕೆ, ಅಷ್ಟೇ. ಓಹೋ, ಎಣ್ಣೆ ಹಾಕಂಗಿಲ್ಲ? ಎಣ್ಣೆ ಏನಿಲ್ಲ. ರೈಟ್. ಇನ್ನೊಂದು ಮತ್ತೆ ಎಲ್ಲಿ ಮಾಡಿದ್ದೀರಾ? ಒಂದೇ ಒಂದು ಮಾಡ್ಬಿಟ್ಟು 2 ತಾನೇ ಕೇಳಿದೆ ನಿಮಗೆ. ಉಪ್ಕೊಳ್ತಾ? ಹೌದು ಸರ್, ಸ್ವಲ್ಪ ಬರುತ್ತೆ. ರೊಟ್ಟಿ ಥರನೇ ಬರುತ್ತೆ. ಓಹೋ, ಯೂಶಲಿ ಕೈಲೇ ಮಾಡೋದು ಎಲ್ಲರೂ. ಮೆಶ್ ಕೊಡಿ. ಅದು ಕೊಡ್ತೀನಿ. ಇಲ್ಲಿಟ್ಕೊಳ್ಳೋಣ. ಇದು ರೊಟ್ಟಿಯ ಮೊದಲನೇ ಹಂತ. ಚಪಾತಿ ಥರ ಇರುತ್ತೆ. ಆಮೇಲೆ ಅದನ್ನು ರೊಟ್ಟಿ ಮಾಡ್ತಾರೆ ಆನಂದು. ಅದಕ್ಕೊಂದು ಮೆಶು, ಅದಕ್ಕೊಂದು ಬರ್ನರು. ಇದಕ್ಕೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಬೇಕಿಂಗ್ ಪೌಡ್ರ್ ಹಾಕ್ಬೋದು. ಏನಕ್ಕೆ? ಚೆನ್ನಾಗಿ ಉಪ್ಕೊಳ್ತಾ? ಚೆನ್ನಾಗಿ ಉಬ್ಬುತ್ತದೆ. ಓಕೆ. ಬೇಡ ಅನ್ನೋರು ಬೇರೆ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಅದು ಹಾಕಿದ್ರೆ ಇವಾಗ ಚಪಾತಿ ತಿಂದ್ರೆ ಚಪಾತಿ? ಇಲ್ಲ, ರೋಟಿನೇ. ಓಕೆ. ಹಾಕಿ. ಓಹೋ, ಅದೇ ಇವಾಗ ರೊಟ್ಟಿ, ಅವಾಗ ಚಪಾತಿ, ಇವಾಗ ರೊಟ್ಟಿ. ಎಸ್. ಬಂತು. ಸೋಡಾ ಬೇಕಾದ್ರೆ ಸೋಡಾ ಹಾಕೋಬೋದು. ಕೆಲವು ಸೋಡಾ ಇಷ್ಟಪಡಲ್ಲ. ಬೇಡ ರೀ, ಸೋಡಾ ಪಡಲ್ಲ. ಹಾಕಿದ್ರೆ ಫುಲ್ ಉಬ್ಬುತ್ತೆ. ಹಿಂಗೆ ಉಬ್ಬುತ್ತಲ್ಲ? ಸೋಡಾ ಲೈಕ್ ಮಾಡಲ್ಲ ಕೆಲವರು. ಓಕೆ, ಅದಕ್ಕೋಸ್ಕರ ರೆಡಿ ಇದೆ. ಆಯ್ತಾ? ಓಕೆ. ಓಕೆ, ಫುಲ್ಕಾ ಮಾಡ್ತೀವಲ್ಲ, ಸೇಮ್ ಮೆಥಡ್ ಇದು. ಫುಲ್ಕಾ ಮಾಡೋ ಥರನೇ. ಇದಕ್ಕೆ ಬೇಕಂದ್ರೆ ನೀವು ತುಪ್ಪ ಬಟರ್ ಹಾಕೋಬೋದು. ಓಕೆ. ಟೇಸ್ಟ್ ಬೇಕಾದ್ರೆ ಬಟರ್, ತುಪ್ಪ ಏನಾದ್ರು ಓಕೆ ಇದು ಮಾಡ್ಕೋಬೋದು. ಆಫ್ ಮಾಡಲ್ಲ? ಓಹೋ, ಕೈಲಿ ಎತ್ತಂಗಿಲ್ಲ ಅಲ್ಲ? ಇಲ್ಲ ಸರ್, ಎಲ್ಲ ಅಲ್ಲಲ್ಲಿ ಬೇಕೋ ಅಲ್ಲಿ ಹೀಟ್ ಮಾಡ್ಕೋಬೋದು. ಏನೋ ಇಟ್ಟವ್ರು ಇನ್ನ ಬೇಕಾದಷ್ಟು ಇಟ್ಟವ್ರು ಈ ಥರ ಎಲ್ಲ. ನನಗೆ ಟೈಮ್ ಸಿಕ್ಕಿಲ್ಲ ಅಷ್ಟೇ ಅವ್ರಿಗೆ ತೋರಿಸ್ಕೊಳಕ್ಕೆ. ಬೇಕಿಂಗ್ ಪೌಡರ್ ಹಾಕಿದ್ರೆ ನಿಮಗೆ ಫುಲ್ ಉಬ್ಬುತ್ತೆ. ಉಬ್ಬುತ್ತೆ. ಅಲ್ಲಲ್ಲಿ
ಒಂಥರ ಗುಳೆಗಳು. ಓಕೆ ಓಕೆ ಓಕೆ. ರೆಡಿ ಇದೆ ಸರ್. ಹಿಡಿದ್ಯಾ? ಒಂದಕ್ಕೆ ಬಟರ್ ಹಾಕೋಣ. ನೋಡಿ ಈ ಬಂದಿಲ್ಲ ಅಂದ್ರೆ ಈ ಕಳೆ ಈ ಶೈನಿಂಗ್ ಬಂದಿಲ್ಲ ಅಂತ ಹೇಳಿದ್ರೆ ನಮ್ ಜನಕ್ಕೆ ಚಪಾತಿ ನೆರೆಯದ್ರಿ ಏನೋ ಸುಟ್ಬಿಟ್ರು ಅಂತಾರೆ. ನೋಡಿ ಇವಾಗ ಗೊತ್ತಾಗುತ್ತೆ. ಇವಾಗ ಹೇಳಿ ಎಸ್ ಸಾರ್ ಇದು ರೋಟಿ ಸಾರ್ ಅಂತಾರೆ. ಕರೆಕ್ಟ್ ಸರ್. ಈ ಕಳೆ ಇರ್ಬೇಕು ತಾನೆ, ನೀವು ಆ ಕಳೆನೇ ಬಿಟ್ಬಿಟ್ಟು ಮಾಡ್ತಾರೆ. ನೀವು ಏನೋ ಐಡಿಯಾ ಇಟ್ಟಿದ್ದೀರಾ? ನಾವು ಇಟ್ಟಿದೀವಿ, ಚಾನ್ಸ್ ಸಿಕ್ಕಿಲ್ವೇ ತೋರ್ಸಕ್ಕೆ. ಇದೆ ಸರ್, ಕೊಡಿಲಿ ನೋಡಿ ಹೇಗೆ ಬಂದಿದೆ ಅಂತ. ಅದಕ್ಕೊಂದು ಟ್ವಿಸ್ಟ್ ಇಟ್ಟಿದ್ದೀನಿ ತಾಳಿ. ನೀವು ಮಾಡಿದ್ದು ಗ್ರೇವಿ ಇಲ್ಲೇ ಇದೆ. ಓಕೆ, ರೋಟಿ ಜೊತೆಗೆ ಏನದು ಬಟಾಣಿ ಮತ್ತೆ ಪನ್ನೀರ್ ಹಾಕಿ ಮಾಡಿರುವಂಥ ಒಂದು ಒಳ್ಳೆ ಗ್ರೇವಿನ ಕೊಟ್ಟಿದ್ದಾರೆ. ಇದು ನಿಂಗೆ ನೋಡಿದ್ರೇ ಮಜಾ, ತಿಂದ್ರಿ ಹೆಂಗಿರ್ಬೋದು. ಓಕೆ, ಇದನ್ನ ನಮ್ಮ ಆನಂದ್ ಅವರು ಯಾವ ರೀತಿ ಮಾಡೋ ರೋಟಿ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ತಂದೂರಿ ರೋಟಿ ಮಾಡುವ ವಿಧಾನ: ಗೋಧಿ ಹಿಟ್ಟಿಗೆ ಉಪ್ಪು ಹಾಕಿ ಕಲಸಿಕೊಳ್ಳಿ. ಈ ಹಿಟ್ಟನ್ನು ಮೈದಾ ಹಿಟ್ಟಲ್ಲಿ ಅದ್ದಿ ತಟ್ಟಿ ಕಾದ ಹೆಂಚಿನ ಮೇಲೆ ಹಾಕಿ ಎಣ್ಣೆ ಹಾಕದೆ ಬೇಯಿಸಿ. ನಂತರ ಗ್ರಿಲ್ ಮೇಲಿಟ್ಟು ಎರಡೂ ಬದಿ ಸುಟ್ಟು ಬೆಣ್ಣೆ ಹಚ್ಚಿದರೆ ತಂದೂರಿ ರೋಟಿ ಗ್ರೀನ್ ಪೀಸ್ ಮಸಾಲಾದೊಂದಿಗೆ ಸವಿಯಲು ಸಿದ್ಧ. ಗ್ರೀನ್ ಪೀಸ್ ಮಸಾಲಾ ತಂದೂರಿ ರೊಟ್ಟಿ ರೆಡಿ ಇದೆ. ನೋಡಿ ಟೇಸ್ಟ್ ಏನ್ರಿ ಸಖತ್ತಾಗಿ ಮಾಡಿದ್ದೀರಾ ಬಿಡ್ರಿ. ಹಿಂಗೆ ನೋಡ್ತಾ ಇದ್ದೀರಾ, ಆ ಕಡೆ ತಿರ್ಕೊಡ್ತಿರ್ಬೇಕಾಗಿದೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ ರೋಟಿನ. ರೋಟಿ ಮಾಡೋ ವಿಧಾನನೂ ತೋರಿಸಿದೀವಿ, ನಿಮ್ಗೆ ಖುಷಿಯಾಗಿರ್ಬೋದು. ಇವಾಗ ನೋಡೋಣ, ತಿಂದೇ ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂತೇಳಿ. ರೋಟಿ ಚೆನ್ನಾಗಿದೆ. ನಿಮಗೆ ಉಪ್ಪು ಸ್ವಲ್ಪ ಉಪ್ಪಬೇಕು ಅಂದರೆ ಬೇಕಿಂಗ್ ಸೋಡಾ ಹಾಕ್ತಾರೆ ಹೋಟೆಲ್ಗಳೆಲ್ಲನೂ. ನಮ್ಮ ಹೋಟ್ಲ್ ಥರನೇ ಬೇಕು ಸರ್, ನೀವು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಮಾಡ್ಕೊಳ್ಳಿ. ನಾವು ಸೋಡಾ ಗಿಡ ತೋರಿಸಲ್ಲ. ಅದ್ಭುತವಾಗಿದೆ ರುಚಿ ಮಾತ್ರ. ಎಲ್ಲೂ ಎಣ್ಣೆ ಯೂಸ್ ಮಾಡಿಲ್ಲ. ತೆಳ್ಳಗೆ ಹಸಿಟ್ಟನ್ನ ಕಲಿಸ್ಕೋಬೇಕು, ಕೈಯಲ್ಲೇ ಒತ್ತಬೇಕು, ಹೆಂಚು ಮೇಲೆ ಹಾಕಬೇಕು, ಆಮೇಲೆ ಬೆಂಕಿಲಿ ಸುಟ್ಟರೆ ಸೇಮು ನೀವು ರೋಟಿ ತಿನ್ನಾಗೇ ಇರುತ್ತೆ. ಇದಕ್ಕೋಗಿ ಒಂದು ರೋಟಿಗೆ 30 ರೂಪಾಯಿ, 28 ರೂಪಾಯಿ, 42 ರೂಪಾಯಿ, 60 ರೂಪಾಯಿ ತನಕ ಈ ರೋಟಿ ಬೆಲೆ ಇದೆ. ಅಷ್ಟೊಂದೆಲ್ಲ ಯಾಕೆ? ಒಂದ್ಸರಿ 40 ರೂಪಾಯಿ ಕೊಟ್ಟರೆ ನೀವು ಮಾನವರೆಲ್ಲ ಬಡಾಡ್ದಾಗ ತಿನ್ಬೋದು. 1 kg ಹಿಟ್ಟಿಗೆ ಇದು 30 ರೋಟಿ ಆರಾಮ್ ಮಾಡ್ಕೋಬೋದು. 40 ರೂಪಾಯಿ ಒಂದು ರೋಟಿ ಕಾಸ್ಟ್ ಮಲೆ ಇರೋ ರೋಟಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ ಸರ್. ಅದೇ ಥರ ಇದೆ. ಟೇಸ್ಟ್ ಕೂಡ ಹಂಗೇನೇ ಇದೆ, ನೋ ಪ್ರಾಬ್ಲಮ್. ಯಾಕೆಂದ್ರೆ ನಾವು ಸುಡೋದ್ರಿಂದ ನಿಮಗೆ ಆ ಟೇಸ್ಟ್ ಕೊಡುತ್ತೆ. ಅದು ಗೊತ್ತಿರಲ್ಲ, ನಾವು ಬೆಂಕಿಯಲ್ಲಿ ಸುಡ್ತೀವಲ್ಲ ಅದು ಆ ಟೇಸ್ಟ್ ಕೊಡುತ್ತೆ ನಿಮಗೆ. ಓಕೆ, ನೀವು ಹನ್ನೊಂದು ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತೋರಿಸ್ತಾ ಇದ್ದೀರಾ, ಖುಷಿ ಆಗ್ತದೆ. ರುಮಾಲಿ ರೋಟಿ ತೋರಿಸಿದ್ರಿ, ತಂದೂರ್ ರೋಟಿ ತೋರಿಸಿದ್ರಿ, ತಂದೂರ್ ಚಿಕನ್ ತೋರಿಸಿದ್ರಿ. ಗುಡ್. ಇನ್ನು ಬರ್ತಾರಿ, ನಿಮ್ಮ ಕೈ ರುಚಿ ನಮ್ಗೆ ತೋರಿಸ್ತಾರಿ. ಆನಂದ್ ಅವರ ಸೇವೆ ನಿಮಗೆ ಬೇಕಾಗಿದ್ರೆ 25 ಜನ 30 ಜನಕ್ಕೆ ವಿಶೇಷವಾದ ಅಡುಗೆಗಳು ಮಾಡಬೇಕಾಗಿದ್ರೆ ಆನಂದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಗೆ ಅಥವಾ ನಿಮ್ಮ ಫಂಕ್ಷನ್ಗೆ ಕರ್ಸ್ಕೊಳ್ಳಿ, ಒಳ್ಳೆ ಅಡುಗೆ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆನಂದ್ ಅವರು ಆ ಕಡೆ ಹೋಗ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸಿ ಅಂತ ಗಡಿಯಾರ ಹೇಳ್ತಾ ಇದೆ. ಕಾರ್ಯಕ್ರಮ ಮುಗಿಸ್ಬೇಕು, 2 ಗಂಟೆ ಆಗ್ತದೆ. ಮುಳ್ಳಿ ನೀವು ಆಮೇಲೆ ತಿನ್ರಿ, ರೊಟ್ಟಿ ತಿನ್ನೋದಾಗ ನಾವು ಕೈ ಕೂತ್ಕೊಳಕ್ಕಲ್ಲ, ನಮ್ಗೆ ಹೊಟ್ಟೆ ಸಿರದೆ. ನೀವು ಮಾಡಿದ್ನ ನಾವು ನಮ್ಮಲ್ಲಿ ಮಾಡ್ಕೋಬೇಕು. ಮಕ್ಕಳೆಲ್ಲ ಬಂದ್ಬಿಡ್ತಾರೆ ಸ್ಕೂಲಿಂದ, ಯಜಮಾನರು ಬರ್ತಾರೆ, ಬೇಗ ಮಾಡಬೇಕು, ಮುಗಿಸಿ ಕಾರ್ಯಕ್ರಮ ಅಂತ ನೀವು ಹೇಳ್ತಾ ಇದ್ದೆಲ್ಲ ಕೇಳಿಸ್ತಾ ಇದೆ. ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ